ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಥಮ ಸಭೆ ತಾಲೂಕು ಅಧ್ಯಕ್ಷ ರಮೇಶ್ ಕಾಂಚನ್ ಅಧ್ಯಕ್ಷತೆಯಲ್ಲಿ ಉಡುಪಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಇಂದು ನಡೆಯಿತು. ಹೈಯರ್ ಅಧಿಕಾರಿ ಯಾರಿದ್ದಾರೆ ಅವರನ್ನು ಕೂಡ ನಾವು ಇಲ್ಲಿ ಕರೆಸಬೇಕು. ಮುಂದೆ ಸಭೆಯಲ್ಲಿ ನಮಗೆ ಯಾವ ಯಾವ ಇಲಾಖೆಯಿಂದ ತೊಂದರೆ ಆಗ್ತದೆ ಅಂತ ಉನ್ನತ ಮಟ್ಟ ಅಧಿಕಾರಿಗಳನ್ನು ತಾವು ಕರೆಸಬೇಕು. ಮತ್ತೆ ವಿಶೇಷವಾಗಿ ಈಗ ಅವರ ತಹಸೀಲ್ದಾರ್ ಪರವಾಗಿ ಫುಡ್ ಮೇಡಮ್ ಬಂದಿದ್ದಾರೆ, ಬಟ್ ತಹಸೀಲ್ದಾರ್ ಕೂಡ ಬರಬೇಕು ನಮಗೆ ಆ ಸಭೆಗೆ. ಮುಂದಿನ ಸಭೆಗೆ ಅವರು ಬಂದರೆ ಒಳ್ಳೆಯದು. ತಾವು ಅವರಿಗೆ ನೋಟಿಸನ್ನು ಮಾಡಬೇಕು, ಕರಿಬೇಕು ನಾವು. ಓಕೆ ಅಲ್ಲ, ಓಕೆ, ಅವರು ಸರಿ ಸರಿ ಸರಿ. ಮತ್ತೆ ಹೆಚ್ಚಿನ ಮೀಟಿಂಗ್ ಅಧಿಕಾರಿಗಳು ಬರಬೇಕು. ಒಂದು ವೇಳೆ ಬಾರದಿದ್ದರೆ ಅಂತ ಅಧಿಕಾರಿಗಳ ಪಟ್ಟಿ ಮಾಡಿ ನಾವು DC ಮೇಡಮ್ಗೆ ಕಂಪ್ಲೇಂಟ್ ಮಾಡುವಂಥದ್ದು ಕೂಡ ಮಾಡಬೇಕು. ಯಾಕಂದರೆ ಇದು ಇಷ್ಟು 14-15 ಜನ ಸದಸ್ಯರು ಇದ್ದುಕೊಂಡು ಇಷ್ಟು ಒಳ್ಳೆಯ ಯೋಜನೆಯನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಲ್ಲಿ ನಾವು ವಿಫಲಾದರೆ ಇದು ನಾವು ಒಳ್ಳೆಯ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರುವಂಥದ್ದು. ಮತ್ತೆ ನಾವು ಈ ಯೋಜನೆಯನ್ನು ನಾವು ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಸದಸ್ಯರು ನಮಗೂ ಒಂದು ನಮ್ಮ ತಾಲೂಕಲ್ಲಿ ಈ ರೀತಿಯಲ್ಲಿ ಅನುಷ್ಠಾನ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ ಹೆಗ್ಗಳಿಕೆ ನಮಗೂ ಕೂಡ ತಗೊಳ್ಬೇಕಾಗಿದೆ. ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ, ಉದಾಹರಣೆಗೆ ಕುಕ್ಕೆಹಳ್ಳಿ, ಪೆರಡೂರು, ಬೈರಂಪಳ್ಳಿ ಈ ವ್ಯಾಪ್ತಿಯಲ್ಲಿ ಅವರು ಫೀಲ್ಡಿಗೆ ಹೋಗಬೇಕು, ಜನಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಬರಬೇಕು. ಅದು ಮಾಡ್ತಾ ಇಲ್ಲ. ಸಮರ್ಪಕವಾಗಿ ಅವ್ರಿಗೆ ಯಾರು ಟಚ್ ಇರ್ತಾರೆ ಅವರದ್ದು ಮಾತ್ರ ಮಾಡ್ತಾ ಇದ್ದಾರೆ. ಒಂದು ಪಾರ್ಶಿಯಾಲಿಟಿ ಅನ್ನೋದು ಅದನ್ನು ಮಾಡ್ತಾ ಇದ್ದಾರೆ. ಅದನ್ನ ದೂರನ್ನ ಕೊಡ್ತಾ ಇದ್ದಾರೆ ತಮಗೆ ಅಧಿಕಾರಿಯವರಿಗೆ. ಅವರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಿಲ್ಲ. ಎರಡನೇದಾಗಿ ಇವರು ಹೇಳಿದ್ರು ಗ್ರಾಮವನ್ನಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದಂತ. ಒಬ್ಬ ಕೇಶು ಇಂಡಸ್ಟ್ರಿಗೆ ಕೆಲಸಕ್ಕೆ ಹೋಗುವಂತ ಕೂಲಿ ಕಾರ್ಮಿಕರು 300-400 ರೂಪಾಯಿ ಪ್ರತಿ ದಿವಸದ ಕೂಲಿ ಅವಳದ್ದು. ಅವಳಿಗೆ 2 ದಿವಸ ರಜೆ ಮಾಡಿದ್ರೆ 600 ರೂಪಾಯಿ ಹೋಗ್ತದೆ. ಅವಳಿಗೆ ಸಿಗುವಂತ ಅನ್ನಭಾಗ್ಯವೂ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆಹಾರ ಇಲಾಖೆಯಿಂದ ಅದು ಕಾರ್ಡ್ ಪರಿಷ್ಕರಣೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಸೂಕ್ತ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಒದಗಿಸಲಿಕ್ಕೆ ಆಹಾರ ಇಲಾಖೆಯೂ ರೆಡಿ ಇಲ್ಲ, CDP ಇಲಾಖೆಯಿಂದ ಕೂಡ ರೆಡಿ ಇಲ್ಲ. ಅದೊಂದು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡು ಅದರ ಕಾರ್ಡ್ಗಳನ್ನು ಸರಿಪಡಿಸ್ಕೊಡಿ ಒಂದು. ಎರಡನೇದಾಗಿ ಗ್ರಾಮವನ್ನಿಗೆ ಅವರು ಹೋಗಿ ಅವ್ರ ಕಾರ್ಡ್ ಮತ್ತು ಆಧಾರ್ ಸಂಖ್ಯೆಯನ್ನು ಮೋಜಣಿ ಮಾಡಿದಾಗ ಅದು ಲಿಂಕ್ ಆಗ್ಬೇಕಂತ ಹೇಳ್ತಾರೆ. ಅದು ಲಿಂಕ್ ಇವರೇ ಮಾಡಬೇಕಲ್ಲ. ಇವರ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಇನ್ಕಮ್ ಜಾತಿ ಆದಾಯ ಕೊಟ್ಟಿದ್ದಾರೆ, IT ರಿಟರ್ನ್ ಅವ್ರ ಮನೆಯಲ್ಲಿಲ್ಲ, ಮನೆಯಲ್ಲಿ ಇಬ್ಬರೇ ಇರೋದು ಗಂಡ ಹೆಂಡತಿ, ಕೂಲಿ ಕೆಲಸಕ್ಕೆ ಹೋಗೋರು. ಯಾವ IT ಮಾಡ್ತಾ ಇದ್ದಾರೆ, IT ಗೋಸ್ಕರ ಅವರದ್ದು ರದ್ದು ಮಾಡಲಾಗಿದೆ ಅಂತ ಹೇಳ್ತಾರೆ. ಕಂಪ್ಯೂಟರ್ಗೆ ಹಾಕಿದಾಗ ರೇಷನ್ ಕಾರ್ಡ್ ನಂಬರ್ ವಿಸಿಬಲ್ ಇಲ್ಲ. ಸೊ ಅಂತ ಒಂದು ಸಮಸ್ಯೆಗಳಿಗೆ ನೀವು CDP ಅವರು ಮತ್ತೆ ಇಲಾಖೆಯವರು ಮತ್ತೆ ಆಹಾರ ಇಲಾಖೆಯವರು ಸೇರಿಕೊಂಡಕ್ಕೆ ಒಂದು ಪರಿಹಾರ ಕೊಟ್ಟರೆ ನಮಗೂ ಸೂಕ್ತ ಅಂತ ನಾವು ಭಾವಿಸ್ತೇವೆ. ನೋಡಿ.